ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾವು ತುಂಬಾ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಿ ಅನ್ನೋದು ನನ್ನ ಭಾವನೆ. ತುಂಬ ದಿವಸದಿಂದ ನಾನು ಕೇಳ್ತಾನೆ ಇದ್ದೀನಿ ಹೇಗಿದ್ದೀರಾ ಎಲ್ಲರೂ ಅಂತ. ದಯವಿಟ್ಟು ಕಮೆಂಟ್ ಮಾಡಿ ಹೇಗಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಲಾಸ್ಟ್ ವ್ಲಾಗ್ನಲ್ಲಿ ನಾನು ಝೂಡಿಯೋಗೆ ಹೋಗಿರೋದನ್ನು ತೋರಿಸಿದ್ದೆ. ಅದರದ್ದು ಕಂಟಿನ್ಯೂಯೇಷನ್ ಇದೆ. ಅದು ಮುಗಿದ ಮೇಲೆ ನಾವು ನಮ್ಮ ಮುಂದಿನ ಪಯಣ ಅಥವಾ ಮುಂದಿನ ಸ್ಟಾಪ್ ಬಂದುಬಿಟ್ಟು ಡೆಕೋತ್ಲಾನ್ ಆಗಿತ್ತು. ಯಾಕಂದರೆ ಒಂಚೂರು ಶಾಪಿಂಗ್ ಇತ್ತು ನಮ್ಮದು ಇಲ್ಲಿ. ಸೊ ಹೀಗಾಗಿ ನಾನು, ನಮ್ಮ ಪುಟಾಣಿ ಮತ್ತು ನಮ್ಮ ಸಿಸ್ಟರ್ 3 ಜನ ನಾವು ಡೆಕೋತ್ಲಾನ್ಗೆ ಹೋಗಿದ್ವಿ. ಸೊ ಇದು ಲೊಕೇಶನ್ ಬಂದುಬಿಟ್ಟು ಗರುಡಾಚಾರ್ ಪಾಳ್ಯದಲ್ಲೇ ಬರುತ್ತೆ. ಲಾಸ್ಟ್ ಟೈಮ್ ಒಂದ್ಸತಿ ನಾನು ಮೆಟ್ರೋ ಶಾಪಿಂಗ್ ತೋರಿಸಿದಾಗ ಲೊಕೇಶನ್ ಹೇಳಿದ್ದೆ, ಗರುಡಾಚಾರ್ ಪಾಳ್ಯ ಅಪೋಸಿಟ್ ಡೆಕೋತ್ಲೈನ್ ಅಂತ. ಸೊ ಇದು ಕೂಡ ಅದೇ ಸೇಮ್ ಪ್ಲೇಸಲ್ಲೇ ಇದೆ, ಗರುಡಾಚಾರ್ ಪಾಳ್ಯದಲ್ಲೇ ಅಪೋಸಿಟ್ ಮೆಟ್ರೋ ಅಂತ ಹೇಳಬೇಕಾಗತ್ತೆ ಇವಾಗ. ಈ ಡೆಕೋತ್ಲಾನ್ ತುಂಬ ಫೆಮಿಲಿಯರ್ ಆಗಿದೆ, ತುಂಬ ಜನರಿಗೆ ಗೊತ್ತಿರುತ್ತೆ ಇಲ್ಲಿ ಯಾವ ಥರದ ಐಟಮ್ ಸಿಗುತ್ತೆ, ಇಲ್ಲಿ ಏನೆಲ್ಲ ಸೇಲ್ ಆಗುತ್ತೆ ಅಂತ. ಸೊ ಇದು ಬೇಸಿಕಲಿ ಬಂದುಬಿಟ್ಟು ತುಂಬ ಇವಾಗ ಟ್ರೆಕ್ಕಿಂಗ್ ಎಲ್ಲ ಏನು ಹೋಗ್ತಾರೆ ಅವ್ರಿಗೆ ಸಿಗುವಂಥ ಎಲ್ಲ ಐಟಮ್ಗಳು ಇಲ್ಲಿರುತ್ತೆ. ಟೆಂಟ್ ಆಗಿರ್ಬೋದು, ಪುಲ್ಲೋವರ್ಸ್ ಆಗಿರ್ಬೋದು, ಜಾಕೆಟು, ಟೀ ಶರ್ಟ್ಸು, ಶಾರ್ಟ್ಸು, ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮತ್ತು ನಿಮಗೆ ಸ್ಪೋರ್ಟ್ಸ್ ಐಟಮ್, ಬ್ಯಾಟು, ಬಾಲು, ಸೈಕಲ್ಲು ಎಲ್ಲ ಪ್ರತಿಯೊಂದು ಐಟಮು ಇಲ್ಲಿ ಸಿಗುತ್ತೆ. ಇವಾಗ ನಾವೆಲ್ಲಾದರೂ ಟ್ರೆಕ್ಕಿಂಗ್ ಹೋಗಬೇಕು ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ಈವನ್ ಟಾರ್ಚ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ ನಾವು ಎಲ್ಲೇ ಹೋಗ್ಬೇಕಂದ್ರೂ ಒಂದು ಏನು ಬೇಸಿಕ್ ನೀಡ್ಸ್ ಇರುತ್ತೆ, ಒಂದು ಚಿಕ್ಕ ಚಿಕ್ಕ ಪಾಕೆಟ್ ಫ್ರೆಂಡ್ಲಿ ಬ್ಯಾಗ್ಗಳಾಗಿರ್ಬೋದು, ಈ ಥರ ಜಾಕೆಟ್ಸ್ ಆಗಿರ್ಬೋದು, ಪುಲೋವರ್ಸ್ ಆಗಿರ್ಬೋದು. ಇವಾಗ ನೀವು ತುಂಬ ಚಳಿ ಇರೋವಂಥ ಪ್ಲೇಸ್ಗೆ ಹೋಗ್ಬೇಕಂದ್ರೂ ಇಲ್ಲಿ ಆ ಥರದ್ದೆಲ್ಲ ಐಟಮ್ಸ್ಗಳಿರುತ್ತೆ. ಸೊ ಹೀಗಾಗಿ ಯಾರಿಗಾದರೂ ಹೋಗಬೇಕು ಅಂದಾಗ ಈ ಥರದೊಂದು ಪ್ಲೇಸ್ಗೆ ವಿಸಿಟ್ ಮಾಡಿದಾಗ ನೀವು ಬೇಕಾದಂಥ ನೀಡ್ಗಳನ್ನು ನೀವು ತೊಗೋಬೋದು. ಆ್ಯಕ್ಚುಲಿ ನಾವು ಹೋಗಿರೋದು ಕೂಡ ಒಂದು ಪುಲೋವರ್ ಬೇಕಾಗಿತ್ತು. ಸೊ 5-6 ವರ್ಷದ ಹಿಂದೆ ತೊಗೊಂಡಿದ್ದೆ, ಸ್ವಲ್ಪ ಹಳೇದಾಗಿತ್ತು. ಹೀಗಾಗಿ ಒಂದು ಹೊಸ ತೊಗೊಳ್ಳೋಣ ಅಂದ್ಬಿಟ್ಟು, ಹೇಗೂ ಝೂಡಿಯೋ ಅಂದರೆ ಇಲ್ಲೇ ಹತ್ರನೇ ಇದೆ, ಅದರಿಂದ ಒಂದು ಸ್ಟಾಪ್ ಅಷ್ಟೇ ದೂರ ಅಂದ್ಬಿಟ್ಟು ಡೆಕೋತ್ಲಾನ್ ಕೂಡ ನಾವು ಹೋಗಿದ್ವಿ. ಇಲ್ಲಿ ನಮ್ಮ ಲಿಟಲ್ ಹ್ಯಾರಿ ಪಾಟರ್ ಎಂಟ್ರಿ ಮಾಡ್ತಿದ್ದಾರೆ. ಸೊ ಫಸ್ಟ್ ಟೈಮ್ ಅವಳು ಸೈಕ್ಲಿಂಗ್ ಮಾಡ್ತಿರೋದು. ಸೊ ಬೇರೆಯವರೊಬ್ರು ಆಡ್ತಾ ಇರೋದನ್ನು ನೋಡ್ಬಿಟ್ಟು ಅವಳು ನಿಂತು ನೋಡ್ತಾ ಇದ್ಲು. ಅದಕ್ಕೆ ನೋಡೋಣ ನಡೆಸ್ತಾಳೋ ಇಲ್ವೋ ಅಂತ ಟ್ರಯಲ್ ಅಂತ ನಾನು ನಿಲ್ಲಿಸಿದ್ದೆ. ಬಟ್ ಚೆನ್ನಾಗಿ ಫಸ್ಟ್ ಅಟೆಂಪ್ಟಲ್ಲೇ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಸೊ ಅಲ್ಲೂ ಒಂದು ಸ್ವಲ್ಪ ಅವಳಿಗೆ ಆಟ ಆಡಿಸ್ಕೊಂಡು ನಾವು ಎಲ್ಲ ಪುಲೋವರ್ ಅದೆಲ್ಲ ನೋಡಿ ಏನು ಬೇಕು ಎಲ್ಲ ತೊಗೊಂಡು ಬಂದ್ವಿ. ಈವನ್ ಇಲ್ಲಿ ಏನಂತಾರೆ ಶೂಸ್ ಕೂಡ ಇದೆ, ತುಂಬ ಚೆನ್ನಾಗಿರುತ್ತೆ, ಲಾಂಗ್ ಟೈಮ್ ಕೂಡ ಬರುತ್ತೆ. ಶೂಸ್ ಆಗಿರ್ಬೋದು, ಟೀ ಶರ್ಟ್ಗಳು, ಏನಂತಾರೆ ಹ್ಯಾಂಡ್ ಗ್ಲೌಸು, ಹ್ಯಾಟು, ಅಂಬ್ರೆಲಾ, ಏನಿದೆ ಏನಿಲ್ಲ ಅಂತ ಗೊತ್ತಿಲ್ಲ, ಅಲ್ಲಿ ಎಲ್ಲ ಐಟಮ್ಗಳು ಇದೆ. ಈವನ್ ಟ್ರೆಕ್ಕಿಂಗ್ ಹೋದಾಗ ನೀವು ಚೇರ್ಗಳು ಬೇಕಾಗುತ್ತೆ, ಪೋರ್ಟೇಬಲ್ ಚೇರ್ ಅಂತಾರಲ್ಲ, ಆ ಥರ ಪೋರ್ಟೇಬಲ್ ಐಟಮ್ಸೇ ತುಂಬ ಇದೆ ಅಲ್ಲಿ. ಅಷ್ಟೇ ಅಲ್ಲ, ಎಲ್ಲ ಥರದ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಗಳಿಗೆ ಏನೇನು ಬೇಸಿಕ್ ನೀಡ್ಸ್ ಇದೆ, ಬೇಸಿಕ್ ಆಗಿರೋಂಥ ಐಟಮ್ಸ್ ಏನೇನು ಬೇಕು ಎಲ್ಲನೂ ಅಲ್ಲಿ ಸಿಗುತ್ತೆ. ಸೊ ನಮಗೆ ಬೇಕಾಗಿರುವಂಥ ಪುಲೋವರ್ನ ನಾವು ತೊಗೊಂಡು ಇದು ಮಿನಿ ವಿಸಿಟ್ನ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಮನೆಗೆ ಬಂದ್ವಿ. ನನ್ನ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಶಾಪಿಂಗ್ ಮುಗಿಸ್ಕೊಂಡು ಬಂದಮೇಲೆ ಹೊಟ್ಟೆಗೆ ಹಸು ಆಗ್ತಾಯಿತ್ತು. ಹೀಗಾಗಿ ಬಂದಮೇಲೆ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ರಾತ್ರಿ ಅಡುಗೆನ ಶುರು ಮಾಡ್ತಿದ್ದೀನಿ. ಸೊ ಇವತ್ತು ಅಡುಗೆಗೆ ನಾನು ಹಸಿರುಗಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಹಸಿರುಗಾಯಿ ಪಲ್ಯ ಜೊತೆ ರೊಟ್ಟಿ ಒಳ್ಳೆ ಕಾಂಬಿನೇಷನು. ಸೊ ಹೀಗಾಗಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಬಾಣಲೆನ ಇಟ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಅದರಲ್ಲಿ ನಾನು ಎಣ್ಣೆನ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕಾಯ್ದ ಮೇಲೆ ಅದರಲ್ಲಿ ಸಾಸಿವೆ, ಜೀರಿಗೆನ ಹಾಕೋಣ. ಬ್ಯಾಡಗಿ ಮೆಣಸಿನ್ಕಾಯಿ 1-2, ಆಮೇಲೆ ಒಂದು ಸಣ್ಣ ಚಕ್ಕೆನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದಾದಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಕರಿಬೇವು, ಅದನ್ನು ಚೆನ್ನಾಗಿ ಸ್ವಲ್ಪ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಹಸಿ ಮೆಣಸಿಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಮೆಣಸಿಕಾಯಿನ ಸ್ವಲ್ಪ ಮುಂಚೆನೇ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನಾನು ಅದನ್ನು ನುಣ್ಣಗೆ ಕುಟ್ಕೊಂಡಿದ್ದೀನಿ.
ಸೊ ಏನಾಗಿದೆ, ಬೇಕಿದ್ದರೆ ಇಲ್ಲಿ ಪುಡಿ ಖಾರನೂ ಯೂಸ್ ಮಾಡ್ಬೋದು, ಬಟ್ ಇದಕ್ಕೆ ನಾನು ಹಸಿಮೆಣ್ಸಿಕಾಯಿನ ಯೂಸ್ ಮಾಡ್ತಿದ್ದೀನಿ. ಆಪ್ಷನಲ್ ಇದೆ, ನೀವು ಬೇಕಿದ್ದರೆ ಪುಡಿ ಖಾರ ಯೂಸ್ ಮಾಡಿ, ಇಲ್ಲಾಂದರೆ ಹಸಿಮೆಣ್ಸಿಕಾಯಿನ ಯೂಸ್ ಮಾಡಿ. ಬಟ್ ಇದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಅಂತ ನಾನು ಹಸಿಮೆಣ್ಸಿಕಾಯಿನ ಇಲ್ಲಿ ಬಳಸ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡದಾದಂಥ ಈರುಳ್ಳಿನೇ ನೀವು ಇಲ್ಲಿ ಬಳಸಿ. ಸೊ ಈರುಳ್ಳಿ ಬಂದು ಫುಲ್ಲು ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದರದ್ದು ಫ್ಲೇವರ್ ಏನಿರುತ್ತೆ ಕಂಪ್ಲೀಟಾಗಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಡಿಫ್ರೆಂಟ್ ಆದಂಥ ಟೇಸ್ಟ್ ಬರುತ್ತೆ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಇವಾಗ ನೀವು ಅರಿಶಿಣನ ಹಾಕಬೇಕು. ಇವಾಗ ಚೆನ್ನಾಗಿ ನಾವು ಅದನ್ನು ಬಾಡಿಸ್ಕೋಬೇಕಾಗುತ್ತೆ, ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ತುಂಬ ಹೊತ್ತು ಅದು ಎಣ್ಣೆಯಲ್ಲಿ ಬಿಡಬಾರ್ದು, ಕಲರ್ ಚೇಂಜ್ ಬರುತ್ತೆ. ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಆದಮೇಲೆ ನಾವು ಸೋರೆಕಾಯಿನ ಹಾಕಬೇಕು. ಸೊ ಇದು ಗೋಲ್ಡನ್ ಕಲರಾಗಿ ಬರುತ್ತೆ, ಇಲ್ಲಾಂದರೆ ಅದೊಂಥರ ಅರಿಶಿಣ ಸ್ವಲ್ಪ ಕಪ್ಪಗೆ ಬಂದುಬಿಡುತ್ತೆ. ಇದು ಹಾಕಿದ್ಮೇಲೆ ಚೆನ್ನಾಗಿ, ಇದು ತುಂಬ ಎಳಿಕಿರುವಂಥ ಸೋರೆಕಾಯಿ ನಾನು ಬಳಸಿರೋದು, ಹೀಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅದಕ್ಕೆ ಮೆತ್ತಗಾಗೋಕ್ಕೆ, ಆಟೋಮೆಟಿಕ್ಕಾಗಿ ಅದು ಕೆಳಗಡೆ ಹೀಟಿಂದ ಅದು ಸಾಫ್ಟ್ ಆಗುತ್ತೆ. ಹೀಗಾಗಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸತಿ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಬಿಟ್ಬಿಡಿ. ಅದನ್ನು ಮತ್ತೆ ಏನೂ ಮಾಡೋಕ್ಕೆ ಹೋಗಬಾರ್ದು. ಇವಾಗ ನೋಡಿ, ಅದರದ್ದು ಹಬೆನಲ್ಲೇ ಅದು ತಾನೇ ಇದು ಆಗಿಬಿಟ್ಟು ನೀರೆಲ್ಲ ಸ್ವಲ್ಪ ಅದು ಬಿಟ್ಕೊಳ್ಳುತ್ತೆ. ನನಗೆ ಈ ಸೋರೆಕಾಯಿ ಪಲ್ಯ ಸ್ವಲ್ಪ ಗ್ರೇವಿ ಥರ ಬೇಕಿತ್ತು, ಹೀಗಾಗಿ ನಾನು ಸ್ವಲ್ಪ ಬಿಸಿ ಮಾಡಿರುವಂಥ ನೀರನ್ನ ಇಲ್ಲಿ ಮಿಕ್ಸ್ ಮಾಡಿದ್ದೆ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿದ್ದೆ, ಇನ್ನೂ ಸ್ವಲ್ಪ ಸಾಫ್ಟ್ ಆಗಿರಲಿ ಅಂತ. ಸೊ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ಥರ ನೀವು ಅದನ್ನು ಮಾಡ್ಕೋಬೋದು. ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀರನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡಿ, ಹಾಳಾಗಲ್ಲ. ಆಮೇಲೆ ಬೇಕಾದಂಥ ಮಸಾಲ ಪದಾರ್ಥಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಕೊರಿಯಂಡರ್ ಪೌಡ್ರು, ಗರಂ ಮಸಾಲ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಶೇಂಗಾ ಪುಡಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸೊ ಇದೆಲ್ಲ ಮಸಾಲೆಗಳನ್ನು ಹಾಕಿ ಒಂದು ಸತಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಬೇಕು. ಈಗ ಕೊನೆಯಲ್ಲಿ ನಾನು ಕೊತ್ತಂಬರಿನ ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಸಣ್ಣ ಊರಿನಲ್ಲಿ ಸ್ವಲ್ಪ ಹೊತ್ತು ಅದನ್ನು ಬೇಯಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ಆದಮೇಲೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇವಾಗೆಲ್ಲ ನೀರನ್ನ ಅಬ್ಸರ್ವ್ ಮಾಡಿಕೊಂಡು ಎಲ್ಲ ಮಸಾಲಾನ ಅದರಲ್ಲಿ ಹೀರ್ಕೊಂಡು ಒಳ್ಳೆ ಟೇಸ್ಟ್ ಬರುತ್ತೆ. ಇಷ್ಟು ಸೋರೆಕಾಯಿ ಪಲ್ಯ ಆಗಿತ್ತು. ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿಯಾಗಿ ಈ ಪಲ್ಯನ ಮಾಡ್ಕೋಬೋದು. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಇವತ್ತು ರೊಟ್ಟಿನ ಮಾಡಿದ್ದೆ. ಸೋರೆಕಾಯಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ, ಅದರ ಜೊತೆ ಗಟ್ಟಿ ಮೊಸರು, ಸೈಡಲ್ಲಿ ಸ್ಯಾಲೆಡ್ಗಳು. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನನ್ನ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.